ಶಾಸಕ ಯತ್ನಾಳ್ ವಿರುದ್ಧ ಬಿತ್ತು ಮತ್ತೊಂದು ಕೇಸ್. ಬಸನಗೌಡ ಯತ್ನಾಳ್ಗೆ ಮುಳುವಾಯಿತು ಆರೋಪ. 1000 ಕೋಟಿ ಯತ್ನಾಳ್ ಆರೋಪದ ವಿರುದ್ಧ ದೂರು ದಾಖಲಾಗಿದೆ. ಕೆಲವರು ಸಿಎಂ ಆಗಲು 1000 ಕೋಟಿ ಇಟ್ಟುಕೊಂಡಿದ್ದಾರೆ. 1000 ಕೋಟಿ ಇಟ್ಟುಕೊಂಡು ಕಾಯ್ತಾ ಇದ್ದಾರೆ ಅಂದಿದ್ದ ಯತ್ನಾಳ್ ವಿಚಾರಣೆ ನಡೆಸುವಂತೆ ಕಾಂಗ್ರೆಸ್ ದೂರು ನೀಡಿದೆ. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಯತ್ನ ನಡೀತಾ ಇದೆ. ಹೆಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಕೆಲಸ ಆಗ್ತಾ ಇದೆ. ಸರ್ಕಾರ ಬೀಳಿಸುವ ಹುನ್ನಾರದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 1000 ಕೋಟಿ ಹೇಳಿಕೆ ಕೊಟ್ಟವರ ವಿರುದ್ಧ ಕೇಸ್ ದಾಖಲಿಸಬೇಕು, ಅವರನ್ನ ಕರೆದು ವಿಚಾರಣೆ ನಡೆಸಿ ಅಂತ ಕಾಂಗ್ರೆಸ್ ದೂರು ದಾಖಲು ಮಾಡಿದೆ. ಶಾಸಕ ಯತ್ನಾಳ್ ಅವರ ವಿರುದ್ಧ ಈಗ ಮತ್ತೊಂದು ಕೇಸ್ ದಾಖಲಾಗಿದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಆಗಾಗ ತಮ್ಮ ನಾಲಿಗೆಯನ್ನ ಹರಿಬಿಡ್ತಾ ಇರ್ತಾರೆ. ಒಂದಿಷ್ಟು ಆರೋಪಗಳನ್ನ ಮಾಡ್ತಾ ಇರ್ತಾರೆ. ಎಸ್ಪೆಷಲಿ ಕಾಂಗ್ರೆಸ್ನ DK ಶಿವಕುಮಾರ್ ಅವರ ವಿರುದ್ಧ ಆಗಿರಬಹುದು, ಬಿಜೆಪಿಯ ವಿಜೇಂದ್ರ ಅವರ ವಿರುದ್ಧವೂ ಕೂಡ ಬಹಳಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಾರೆ ಆಗಾಗ. ಆದ್ರೆ ಒಂದು ಅವರ ಹೇಳಿಕೆ ಇದೆಯಲ್ಲ, ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರೋದು. 1000 ಕೋಟಿ ರೂಪಾಯಿಯನ್ನ ಇಟ್ಕೊಂಡು ಸಿಎಂ ಆಗುವುದಕ್ಕೆ ತುದಿಗಾಲಿನಲ್ಲಿ ಇಟ್ಕೊಂಡಿದ್ದಾರೆ. ಅದು ಕೂಡ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಲೇಬೇಕು, ಶತಾಯ ಗತಾಯ ಅಂತ ನಿರ್ಧಾರ ಮಾಡಿದ್ದಾರೆ. 1000 ಕೋಟಿ ಖರ್ಚಾಗ್ಲೇಬೇಕಾದ್ರೆ ನಾನು ಸಿಎಂ ಆಗ್ಬೇಕು, ಅವ್ರು ಕೆಳಗಿಳಿಬೇಕು ಅನ್ನೋದು ಕೆಲವರ ಅಭಿಪ್ರಾಯ ಆಗಿದೆ ಅಂತೆ, ಕೆಲವರ ಆಸೆ ಇದೆ ಅಂತೆ, ಗುರಿ ಇದೆಯಂತೆ ಅಂತ ಹೇಳಿ 1000 ಕೋಟಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು ಇದೇ ಯತ್ನಾಳ್ ಅವರು. ಆದ್ರೆ ಈಗ ಇದೇ ವಿಚಾರ ಅವರಿಗೆ ಮಗ್ಗಲು ಮುಳ್ಳಾಗ್ಬಿಟ್ಟಿದೆ. ಯತ್ನಾಳ್ ವಿಚಾರಣೆ ನಡೆಸಬೇಕು ಅಂತ ಕಾಂಗ್ರೆಸ್ ದೂರು ನೀಡಿರೋದು. ಬೆಂಗಳೂರಿನ ಹೈಗ್ರೌಂಡ್ಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ಕಾಂಗ್ರೆಸ್ ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದೆ. ಹಿಂಬಾಗಿಲಿನಿಂದ ಅಧಿಕಾರ ಹಿಡಿಯುವ ಕೆಲಸ ಆಗ್ತಿದೆ. ಸರ್ಕಾರ ಬೀಳಿಸುವ ಹುನ್ನಾರದ ಬಗ್ಗೆ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ. 1000 ಕೋಟಿ ಹೇಳಿಕೆ ಕೊಟ್ಟವರ ವಿರುದ್ಧ ಕೇಸ್ ದಾಖಲಿಸಬೇಕು, ಅವರನ್ನ ಕರೆದು ವಿಚಾರಣೆ ನಡೆಸಿ ಅಂತ ಕಾಂಗ್ರೆಸ್ ದೂರು ದಾಖಲು ಮಾಡಿದೆ.